ಇನ್ನೊಂದು ಕಡೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಸುಮ್ಮನೆ ಹೇಳ್ತಾರ ಅಂತ ಅನಿಸ್ಬಿಡುತ್ತೆ. ಸುಮ್ಮನೆ ಯಾರೂ ಹೇಳಿರಲ್ಲ. ಅದು ದರ್ಶನ್ಗೆ ಅಕ್ಷರಶಃ ಸತ್ಯವನ್ನು ಈ ಗಾದೆ ದರ್ಶನ ಮಾಡಿಸ್ಬಿಟ್ಟಿದೆ. ಚಾಪೆ ಇದ್ದಷ್ಟೇ ಕಾಲು ಚಾಚು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಇದೆ. ಅದೀಗ ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ ಆಗಿದೆ. ಈಗ ಕಾರಣ ಇಷ್ಟೇ, ದರ್ಶನ್ ಪರಿಸ್ಥಿತಿಗೂ ಮತ್ತು ಸದ್ಯದ ಸನ್ನಿವೇಶಕ್ಕೂ ಹೇಳಿ ಮಾಡಿಸಿರುವಂಥ ಗಾದೆ ಇದು. ದರ್ಶನ್ನು 6 ಅಡಿ 3 ಇಂಚು ಮತ್ತು ಸುಮಾರು 107 kgಯ ಘಟ. 6 ಅಡಿ 3 ಇಂಚು, 6 ಅಡಿನೇ ಒಳ್ಳೆ ಹೈಟು, ಅದರ ಮೇಲೆ 3 ಇಂಚು ದರ್ಶನ್ ಇರೋದು ಸಾಲದಕ್ಕೆ 107 kg ಘಟ. 1 kg ಕಡಿಮೆ ಆಗಿರಬೇಕು, ಇರಲಿ. ಸೊ ಇಂಥ ಘಟ ಸ್ಟೇಷನಲ್ಲಿ ಇರೋದು. ಈಗ ದರ್ಶನ್ ಹೈಟ್ 6 ಅಡಿ 3 ಇಂಚು. ಸ್ಟೇಷನಲ್ಲಿ ಏನಾಗ್ಬಿಡುತ್ತೆ ಗೊತ್ತಿಲ್ವಲ್ರಿ, 6 ಅಡಿ 3 ಇಂಚು, 6 ಅಡಿ 6 ಇಂಚು, 6 ಅಡಿ 7 ಇಂಚವ್ರು ಬಂದು ಇದ್ದಕ್ಕಿದ್ದಂಗೆ ಈ ಥರ ಪೊಲೀಸ್ ಕಸ್ಟಡಿಗೆ ಬರ್ತಾರೆ ಅಂತ ಗೊತ್ತಿರಲ್ಲ. ಅಕಸ್ಮಾತ್ ಯಾರೋ ಬಂದಿದ್ದರು, ಅದರ್ ದ್ಯಾನ್ VIP, ಮಲ್ಕೊಳ್ಳೋದು ಸುಮ್ಮನೆ, ಹೋಗು ಮೂಲೆಯಲ್ಲಿ ಮಲ್ಕೋ, ಅಷ್ಟೇ ಕೊಡೋದು ನಿನಗೆ, ಹೋಗಿ ಮೂಲೆಯಲ್ಲಿ ಮಲ್ಕೋ, ಗಿಮ್ಮೆಲ್ಲ ಇಲ್ಲ, ನೀನು ಹೋಟೆಲ್ಲ ಕೆಟ್ಟೋಯ್ತಾ ಇದು, ಲಾಡ್ಜಾ ರೆಸಾರ್ಟಾ ಇದು ಅಂತ ಹೇಳಿಬಿಡ್ತಾರೆ. ಈಗ ಇದ್ದಕ್ಕಿದ್ದಂಗೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಅದು ಉದ್ಘಾಟನೆ ಆದಾಗಿಂದ ಇಷ್ಟು ಉದ್ದದ ಮನುಷ್ಯ ಬಂದೇ ಇರಲ್ಲ ಅಂತ ಕಾಣುತ್ತೆ. ಆ ಸ್ಟೇಷನ್ ಹೊಸ ಬಿಲ್ಡಿಂಗು ಉದ್ಘಾಟನೆ ಆಯ್ತಲ್ಲ, ಕಾಮಾಕ್ಷಿ ಪಾಳ್ಯದಲ್ಲೂ ಇದೇ ಸ್ಟೇಷನ್, ಅಲ್ಲೇ ಹಾಕೋಬೋದಾಗಿತ್ತು. ಸ್ವಲ್ಪ ಫೆಸಿಲಿಟಿ ಚೆನ್ನಾಗಿದೆ, ಇದು ಹೊಸ ಸ್ಟೇಷನ್ ಅಂತ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲೇನಾಗ್ಬಿಟ್ಟಿದೆ, ದರ್ಶನ್ಗೆ ಕಾಲು ಚಾಚಿದ್ರೆ ಜಾಗವೇ ಸಾಲ್ತಾ ಇಲ್ಲ. ಅಲ್ಲಿ ಆಚೆ ಬರ್ತಾ ಇದೆ ಒಂದು ಅದೇನೋ ದಿವಾನ್ ಕಾಟ್ ಅಂತೇನೋ ಅಂತಾರಲ್ಲ, ಆ ಥರದ್ದೇನೋ ಒಂದು ವ್ಯವಸ್ಥೆ ಮಾಡಿದ್ರಂತೆ, ದಿವಾನ್ ಕಾಟು. ಸರಿ, ಈ ಮನುಷ್ಯ ಹಾಗೂ ಹೇಗೂ ಅದ್ದಾಡ್ಕೊಂಡು ಮಲಗಿದ್ದಲ್ಲಿ ಇರಲಿ. ಈ ದಿವಾನ್ ಕಾಟ್ ಎಷ್ಟಿದೆ ಅಂದರೆ 6 ಅಡಿ. ಇದ್ರ ಮೇಲೆ 3 ಇಂಚು ಏನು ಮಾಡೋದು? ಯೂಶ್ವಲ್ ಆಗಿ ಕಂಫರ್ಟಬಲ್ ಆಗಿರಬೇಕು ಅಂದರೆ ದರ್ಶನ್ ಲೆಕ್ಕಕ್ಕೆ ಒಂದು 7 ಅಡಿನೋ 7.5 ಅಡಿನೋ ಇರಬೇಕಾಗತ್ತೆ, ಮಂಚಾನೋ ಅಥವಾ ದಿವಾನ್ ಕಾಟೋ ಏನೋ. ತರೋದೆಲ್ಲಿಂದ? ಕಾಲು ಹಿಡ್ಕೊಂಡು ಮಲಗಿದ್ರೆ ದರ್ಶನ್ಗೆ ಕಾಲು ದಿವಾನ್ ಕಾಟ ಆಚೆ ಬರ್ತಾ ಇತ್ತು. ಪ್ರಶ್ನೆ ಏನು ಬಂತು ಅಂದರೆ ಇಲ್ಲಿ ಹೇಗಿದ್ದಂಥ ಲೈಫ್ ಹೇಗಾಗುತ್ತೆ ಅನ್ನೋದಕ್ಕೆ ಅಷ್ಟೇ ಇದು ಉದಾಹರಣೆ. ಇದು ಸಾಲದು ಅಂತ ಇನ್ನೊಂದು ಕೆಲಸ ಆಗ್ಬಿಡ್ತು. ತೀರಾ ಮೊನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರಲ್ಲ, ಏನಾಗಿತ್ತು ಅವಾಗ ಅಂತ ಹೇಳಿದ್ರೆ, ಎಲ್ಲ ಫೆಸಿಲಿಟಿ ತಕ್ಕ ಮಟ್ಟಿಗೆ ಕೊಡ್ತಾ ಇದ್ರು. ತೀರಾ ನಿಕೃಷ್ಟವಾಗಿ ಏನು ದರ್ಶನ್ ನಡೆಸ್ಕೊಂಡಿರಲಿಲ್ಲ. ಪರ್ಪಸ್ ವಿಚಾರಣೆ ಅಷ್ಟೇ. ನೀವು ಮಾಡಿದ್ದೀರಾ ಇಲ್ವಾ, ಇಂಥ ಸಾಕ್ಷಿ ಇದೆ, ಬಾಯ್ಬಿಡ್ರಪ್ಪ, ಇದು ನೀನಲ್ವಾ, ವಿಡಿಯೋ ಇದೆ ನೋಡು, ನೀನಲ್ವಾ, ಅಲ್ಲಿ ಯಾಕಿದ್ದೆ ನೀನು, ಏನು ಕತೆ ಮಾತಾಡ್ಬಿಡು, ಎಷ್ಟು ಪ್ಲಾನ್ ಮಾಡಿದೆ ನೀನು, ಎಷ್ಟು ಲಕ್ಷ ಕೊಟ್ಟೆ, ಈ ಥರ. ಸೊ ಇದು ಎನ್ಕ್ವೈರಿ ಮಾಡ್ತಾ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ರು. ಸಿಗರೇಟ್ ಪೂರೈಕೆ ಕೂಡ ಆಗಿರಬೇಕು. ತೀರಾ ಬೇಡ್ಕೊಂಡಾಗ ಮನುಷ್ಯಂದೇನೋ ಚಟ, ಕೈ ನಡುಗುತ್ತೆ ಕಾಲು ನಡುಗುತ್ತೆ ಅಂದಾಗ ಕೊಟ್ಟಿರ್ತಾರೆ, ಇರಲಿ. ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೆಲ್ಲ ಮಾಡಿದ ಮೇಲೂ ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಬಂದ್ಬಿಟ್ಟು, ಸ್ವಾಮಿ ಏನು ಸರಿಯಾಗಿ ಫೆಸಿಲಿಟಿಗಳಿಲ್ಲ, ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಸೌಲಭ್ಯಗಳಿಲ್ಲ, ಈ ಥರದ್ದೇನೋ ಒಂದು ವಾದ ಮಾಡಿಬಿಡ್ತಾರಲ್ಲಿ. ಇದು ಮಾಡ್ತಿದ್ದಂಗೆ ಏನಾಗುತ್ತೆ, ಅಯ್ಯೋ ಇದೇನಿದು, ನಾವೆಲ್ಲ ಚೆನ್ನಾಗಿ ನೋಡಿಕೊಂಡು ಕೂಡ ಸುಮ್ಮನೆ ನಮ್ಮನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರಲ್ಲ, ನಾವು ದಿವಾನ್ ಕಾಟ್ ಕೊಟ್ಟಿದ್ದೇ ತಪ್ಪ, ಚೆನ್ನಾಗಿ ನಡೆಸ್ಕೊಂಡಿದ್ದೇ ತಪ್ಪ ಅಂತ ಏನು ಮಾಡ್ತಾರೆ, ಚಾಪೆ ತರ್ತಾರೆ. ದಿವಾನ್ ಕಾಟ್ ನಿನಗೆ ಆಗಲ್ಲಪ್ಪ, ಮಲಗು ಚಾಪೆ ಮೇಲೆ ಅಂತ. ಚಾಪೆ ತಂದಿದ್ದು ಎಷ್ಟು ಅಡಿ ಅಂದರೆ 8 ಅಡಿ ಚಾಪೆ. ಅದು 8 ಅಡಿ ಚಾಪೆ. ಕಸ್ಟಡಿಗೆ ಹೋದ ದಿನ ದರ್ಶನ್ಗೆ ಸಿಕ್ಕಿದ್ದು 6 ಅಡಿ ದಿವಾನ್ ಕಾಟ್, ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. 9 ದಿನ 8 ದಿನ ಚಾಪೆಯಲ್ಲಿಯೇ ಕಳೆದಿರೋದು ಚಕ್ರವರ್ತಿ ಅಂತ ಮಾಹಿತಿ ಇದೆ. 9 ದಿನವೋ 2 ದಿನವೋ 3 ದಿನವೋ 1 ದಿನನೋ 1 ಗಂಟೆ ಆದರೂ ಆಗಲಿ. ಈಗ ಏನಾಗ್ಬಿಡುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ರಾಜ್ಯ ಆಳಬೇಕಾದ ಮನುಷ್ಯ ಬಂದು ಇಲ್ಲೇನೋ ಮಾಡ್ತಾ ಇದ್ದಾನೆ ಅಂತ ಕೆಲವ್ರ ಬಗ್ಗೆ ಮಾತಾಡ್ತಾರಲ್ಲ. ಸೊ ಹಾಗಾಗಿದೆ ದರ್ಶನ್ ಕತೆ ಅಂತ. ಅಷ್ಟೊಂದು ಅಭಿಮಾನ, ಸಿನಿಮಾ, ಖ್ಯಾತಿ ಎಲ್ಲವೂ ಇದ್ದ ಹೊರತಾಗಿಯೂ ಕೂಡ ನನಗೆ ಅದೆಲ್ಲ ಬೇಡ ಅಂತ ಕಾಲಲ್ಲಿ ಒದ್ದುಬಿಟ್ಟು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಚಾಪೆ ಮೇಲೆ ತಲೆಗೆ ಕೈನೇ ದಿಮ್ ಮಾಡ್ಕೊಂಡು ಮಲಗೋ ಪರಿಸ್ಥಿತಿ ಇದೆಯಲ್ಲ, ಇದು ಯಾರಿಗೂ ಬರಬಾರ್ದಾಗಿತ್ತು ಅಂತ. ಏನು ಮಾಡಬಾರ್ದೋ, ಏನು ನಡೆಯಬಾರದೋ ಅಂಥದ್ದು ನಡೆದು ಹೋದಾಗ, ಮಾಡಬಾರದ್ದೇ ಮಾಡಿಬಿಟ್ಟಾಗ ಏನಾಗುತ್ತೆ ಮನುಷ್ಯನ ಪರಿಸ್ಥಿತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ.